ಹಾಯ್ ಎವ್ರಿವನ್, ವೆಲ್ಕಮ್ ಟು ಎವನ್ ವ್ಲಾಗ್ಸ್ ವಿತ್ ಅನು ಚಾನಲ್. ಸೊ ಇವತ್ತು ನಾವು ಕ್ಯಾಬೇಜ್ ಗೋಬಿ ಮಂಚೂರಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದಕ್ಕೆ ತೊಳೆದಿಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಮೈದಾ ಹಿಟ್ಟು, ಟರ್ಮರಿಕ್ ಪೌಡರು ಸ್ಪ್ರಿಂಕಲ್ ಮಾಡಿ ಹಾಕ್ಕೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಬೇಕಾಗುತ್ತೆ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೊ ಮೈದಾ ಮತ್ತು ಕಾರ್ನ್ಫ್ಲೋರ್ನ ಅಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ರೂ. ಸೊ ಅದ್ರ ಜೊತೆಗೆ ಬೇಕಾದರೆ ಅಕ್ಕಿ ಹಿಟ್ಟು ಕೂಡ ಕ್ರಿಸ್ಪಿನೆಸ್ ಕೊಡುತ್ತೆ, ಬಟ್ ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಇದಕ್ಕೆ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ಕಲಿಸ್ಕೊಡಿ. ನೀರು ಹಾಕ್ತೇನೆ ಫಸ್ಟ್ ಎಲ್ಲ ಅದು ಮಸಾಲೆ ಎಲ್ಲ ಒಂದು ಹದ ಬರೋ ಥರ ಅದನ್ನು ಕಲಸಿಟ್ಕೊಂಡು ನೀರು ಹಾಕಿ ಆಮೇಲೆ ಕಲಸಿಡಿ. ಸೊ ಈ ಥರ ಕಾಣಿಸುತ್ತೆ. ನೀರೆಲ್ಲ ಹಾಕಿ ಸ್ವಲ್ಪ ಥಿಕ್ನೆಸ್ ಆಗಿ ಕಲಿಸ್ಕೊಳ್ಳಿ. ಅದನ್ನು ಕಾದಿರೋಂಥ ಎಣ್ಣೆಗೆ ಅಲ್ಲಿ ಹಾಕಿ ಕರಿಬೇಕಾದ್ರೆ ಕ್ರಿಸ್ಪಿಯಾಗಿರುತ್ತೆ. ಸೊ ಎಣ್ಣೆಗೆ ಇಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀವಿ. ಮತ್ತು ಸಾಸ್ ಪ್ರಿಪೇರ್ ಮಾಡ್ಕೊಬಿಡೋಣ. ಸೊ ಸಾಸ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕಾರ್ನ್ಫ್ಲೋರು ಸ್ವಲ್ಪ, ಅದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ. ಹಾಗೆ ಟೊಮೆಟೊ ಸಾಸು, ನೆಕ್ಸ್ಟ್ ಸೋಯಾ ಸಾಸ್ನ ಅದಕ್ಕೆ ಆ್ಯಡ್ ಮಾಡೋಣ. ಸ್ವಲ್ಪ ಜಾಸ್ತಿನೇ ಸೋಯಾ ಸಾಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನೂ ಕೂಡ ಅದಕ್ಕೆ ಯೂಸ್ ಮಾಡಿಕೊಡೋಣ. ಸಾಲ್ಟ್ ಹಾಕ್ತಾಯಿಲ್ಲ ಇಲ್ಲಿ, ಸೊ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ದೀವಿ. ಇದನ್ನು ಕಲಸಿ ಒಂದು ಕಡೆ ಇಟ್ಕೊಂಡಿರೋಣ. ಚಿಲ್ಲಿ ಪೌಡರ್ನೂ ಕೂಡ ಹಾಕಿ ಕಲಸಿ ಒಂದು ಕಡೆ ಇಟ್ಕೊಂಡಿರೋಣ. ಸೊ ಈ ಕಡೆ ಎಣ್ಣೆ ಕಾದಿದೆ. ಸೊ ಎಣ್ಣೆಗೆ ನಾವೇನು ಕಲಸಿಟ್ಕೊಂಡಿದ್ದೀವಿ ಗೋಬಿ ಅದನ್ನು ಹಾಕಿ ಫ್ರೈ ಮಾಡಬೇಕು. ಸೊ ಒಂದು ಫ್ರೈನಲ್ಲೇ ಅದು ನೀಟಾಗಿ ಕ್ರಿಸ್ಪಿಯಾಗಿ ಆಗುತ್ತೆ, ಬಟ್ ಅದನ್ನು ನೀಟಾಗಿ ಫ್ರೈ ಮಾಡಬೇಕಾದ್ರೆ ಸೀಸ್ಬಾರ್ದು, ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಫ್ರೈ ಆದಮೇಲೆ ಗೋಬಿ ಈ ರೀತಿ ಕಾಣಿಸುತ್ತೆ. ಒನ್ ಫ್ರೈ ಅಷ್ಟೇ, ಡಬಲ್ ಫ್ರೈ ಮಾಡಿಲ್ಲ ಇದು. ಸೊ ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ಆಯಿಲ್ ಕಾದಿದೆ. ಆಯಿಲ್ಗೆ ಸ್ವಲ್ಪ ಆನಿಯನ್ನು, ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಣ್ಣದಾಗಿ ಹಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು. ಸೊ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಆಮೇಲೆ ನಾವು ಆಲ್ರೆಡಿ ಮಾಡ್ಕೊಂಡಿರೋಂಥ ಆ ಸಾಸ್ನ ಕೂಡ ಆ್ಯಡ್ ಮಾಡಿ, ಒಂದು ಸ್ವಲ್ಪ ವಾಟ್ರು ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಪ್ರಿಪೇರ್ ಮಾಡಿರೋಂಥ ಗೋಬಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿದ್ರೆ ಸೊ ಮನೆಯಲ್ಲಿ